ದೇವರ ಮಕ್ಕಳೇ ನಮಸ್ಕಾರ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮಗೆ ಸುಸ್ವಾಗತವನ್ನು ಕೋರಲು ಬಯಸ್ತೇನೆ. ಈ ತೆರೆಯ ಮೂಲಕ, ಈ ಮಾಧ್ಯಮದ ಮೂಲಕ ನಿಮ್ಮ ಜೊತೆ ದೇವರ ವಾಕ್ಯವನ್ನು ಹಂಚಿಕೊಳ್ಳಲು ಕೊಟ್ಟಿರ್ತಕ್ಕಂಥ ಈ ಮಹಾ ಅವಕಾಶಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಈ ಹೋಪ್ ಟಿವಿ ಮೂಲಕ ನಿಮ್ಮ ಮನೆಗಳಿಗೆ ಬಂದು ನಿಮ್ಮ ಜೊತೆಯಲ್ಲಿ ನಾನು ದೇವರನ್ನ ನಾಮವನ್ನು ಕೊಂಡಾಡಲಿಕ್ಕೆ ಕೊಟ್ಟಿರ್ತಕ್ಕಂಥ ಆ ಅವಕಾಶಕ್ಕೂ ಕೂಡ ದೇವರ ನಾಮಕ್ಕೆ ನಾನು ಸ್ತೋತ್ರವನ್ನು ಸಲ್ಲಿಸ್ತೇನೆ. 2020 ಮತ್ತು 2021 ನಾವು ತೆಗೆದುಕೊಂಡಾಗ ಇಡೀ ಲೋಕವು ಎದುರು ನೋಡದೇ ಇರತಕ್ಕಂಥ ಒಂದು ಸನ್ನಿವೇಶಕ್ಕೆ ನಾವು ನೂಕಲ್ಪಟ್ವಿ. ಹೊರಗಡೆ ಬರಲಿಕ್ಕೆ ಆಗಲಿಲ್ಲ. ನಾವು ಎಷ್ಟೋ ಜನರಿಗೆ ಕೆಲಸ ಕಳೆದುಕೊಂಡ್ರು, ಎಷ್ಟೋ ಜನರು ಪ್ರಾಣವನ್ನು ಕಳೆದುಕೊಂಡ್ರು. ಆದರೆ ಅದ್ಭುತ ಸ್ವರೂಪನು, ಕಾರಣಕರ್ತನು, ಆರೋಗ್ಯದಾತನು ನಮ್ಮೆಲ್ಲರನ್ನ ಜೀವಿತರ ಸಂಖ್ಯೆಯಲ್ಲಿ ಬರೆದು ನಮ್ಮ ಹೆಸರುಗಳನ್ನು ಆ ಪುಸ್ತಕದಲ್ಲಿ ಬರೆದು ನಮಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾನೆ ಈ ವಾಕ್ಯವನ್ನು ಕೇಳಲಿಕ್ಕೆ. ಈ ಒಂದು ಇಡೀ ಲೋಕದಲ್ಲಿ ಮನೋರಂಜನೆ ಕಾರ್ಯಕ್ರಮ ಎಲ್ಲೆಲ್ಲೂ ಇದೆ. ಒಂದು ಕಾಲದಲ್ಲಿ ದೂರದರ್ಶನ್ ಅಂತ ಒಂದಿತ್ತು, ಈಗ 200-300 ಚಾನೆಲ್ಗಳಿವೆ, 400 ಚಾನೆಲ್ಗಳಿವೆ. ಅದೇ ಥರ ಫೋನಲ್ಲಿ ಕೂಡ ಯೂಟ್ಯೂಬು, ಅದು ಇದು ಮತ್ತೊಂದು ಇತ್ತೊಂದು ಇದೆ. ಆದರೆ ಅದನ್ನೆಲ್ಲ ಬಿಟ್ಟು ನೀವು ಈ ಹೋಪ್ ಕಾರ್ಯಕ್ರಮವನ್ನು, ಈ ದೇವರ ಸಂದೇಶವನ್ನು ಕೇಳಲಿಕ್ಕೆ ಸಿದ್ಧರಾಗಿರ್ತಕ್ಕಂಥವ್ರು, ನೀವು ದೇವರ ಆಶೀರ್ವಾದವನ್ನು ಹೊಂದಿರತಕ್ಕಂಥವ್ರು. ಖಂಡಿತವಾಗಲೂ ದೇವರು ನಿಮ್ಮನ್ನು ಈ ಕಾರ್ಯಕ್ರಮದ ಮೂಲಕ ಆಶೀರ್ವದಿಸ್ತಾನೆ ಎಂಬತಕ್ಕಂಥದ್ದೇ ನನ್ನ ನಂಬಿಕೆ. ಬನ್ನಿ, ಇವತ್ತರ ಸಂದೇಶಕ್ಕೆ ನಾವು ಹೋಗುವ ಮುನ್ನ ತಲೆಗಳನ್ನು ಬಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳ ಒಡೆಯನಾಗಿರ್ತಕ್ಕಂಥ ನಮ್ಮ ಪರಮ ತಂದೆಯೇ, ಈ ಸಂದರ್ಭದಲ್ಲಿ ಈ ಒಂದು ಮಾಧ್ಯಮದ ಮೂಲಕ ಪ್ರಿಯ ಸಹೋದರ ಸಹೋದರಿಯರು ನಿನ್ನ ವಾಕ್ಯವನ್ನು ಕೇಳಲು ಬಂದಿದ್ದಾರೆ. ಕರ್ತನೇ, ನನ್ನನ್ನು ಮುಚ್ಚುಮರೆ ಮಾಡಿ ನೀನು ಅವರ ಜೊತೆ ಮಾತನಾಡು. ಒಂದು ವೇಳೆ ನನ್ನ ಪಾಪವು ತಡೆಯಾಗಿದ್ದರೆ ನನ್ನ ಪಾಪವನ್ನು ಬದಿಗಿಟ್ಟು ಪವಿತ್ರಾತ್ಮನ ಶಕ್ತಿಯಿಂದ ನನ್ನನ್ನು ತುಂಬಿಸಿ ಬರುವಂಥ ಒಂದೊಂದು ವಾಕ್ಯವು ಅವರ ಆಲೋಚನೆಗಳನ್ನು ಬದಲಾಯಿಸಿಕೊಳ್ಳುವಂಥ ರೀತಿಯಲ್ಲಿ ಒಂದು ಅನುಭವವನ್ನು ಕೊಡು. ನೀನೇ ಮುಂದೆ ನಿಂತು ಈ ಕಾರ್ಯಕ್ರಮದ ಮೂಲಕ ಮಹಿಮೆಯನ್ನು ಹೊಂದಬೇಕೆಂದು ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಆಶೀರ್ವಾದವನ್ನು ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ನೀವು ನಂಬುತ್ತೀರೋ? ಡು ಯು ಬಿಲೀವ್? ಇವತ್ತಿನ ಒಂದು ಸಂದೇಶದ ಶಿರೋನಾಮೆ ಡು ಯು ಬಿಲೀವ್. ಸತ್ಯವೇದದಲ್ಲಿ ನಾವು ಹೊಸ ಒಡಂಬಡಿಕೆ, ಹಳೆ ಒಡಂಬಡಿಕೆಯನ್ನು ಓದಬೇಕಾದ್ರೆ ಒಂದು ಮುಖ್ಯವಾಗಿರ್ತಕ್ಕಂಥ ಅಂಶ ನಂಬಿಕೆ ಇರಬೇಕು. ನಿಮಗೆ ನಂಬಿಕೆ ಇದೆಯೇ ಎಂಬತಕ್ಕಂಥ ಒಂದು ಪ್ರಶ್ನೆ, ನಿಮ್ಮ ಕೈಯಲ್ಲಿ ಇದಾಗುತ್ತಾ ಎಂಬತಕ್ಕಂಥ ಒಂದು ಪ್ರಶ್ನೆ. ನಾವು ಈ ಹಳೆ ಒಡಂಬಡಿಕೆಯಲ್ಲಿ ಸಾಕಷ್ಟು ವಿಚಾರಗಳನ್ನು ಮೋಶೆಯ ಜೀವನದಲ್ಲಿ ನಾವು ಈಗಾಗಲೇ ತುಂಬ ವಾರಗಳಿಂದ ನೋಡ್ತಾ ಇದ್ದೀವಿ. ಇವತ್ತು ಇನ್ನೊಂದು ಘಟನೆಯನ್ನು ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ 13ನೇ ಅಧ್ಯಾಯದಲ್ಲಿ. ಈಗ ಮೋಶೆ ಮತ್ತು ಇಸ್ರಾಯೇಲ್ರು ಯೋರ್ದಾನ್ ನದಿಯ ಬಳಿಯಲ್ಲಿ ಬಂದು ಇನ್ನು ಕೆಲವು ದಿನಗಳಲ್ಲಿ ಯೋರ್ದಾನ್ ನದಿಯನ್ನ ದಾಟಬೇಕು. ಆ ಸಂದರ್ಭದಲ್ಲಿ ಅವರು 12 ಕುಲಗಳಿಂದ 12 ಯವನಸ್ಥರನ್ನ ಮೋಶೆ ಆಯ್ಕೆ ಮಾಡ್ತಾನೆ. ಆ ಕುಲಗಳ ಹೆಸರನ್ನ ಹೇಳೋದಿಲ್ಲ, ಯವನಸ್ಥರ ಹೆಸರನ್ನ ಹೇಳ್ತೇನೆ. ಶಮುವ, ಶಪಾಟ್, ಇಗಾಲ್, ಓಶಿಯಾ, ಪಲ್ಟಿ, ಗಡಿಯಾಲ್, ಗಡ್ಡಿ, ಅಮಿಯಾಲ್, ಸೆತೂರ್, ನೆಫ್ತೆಲ್ ಅಂಡ್ ಗುಯೆಲ್. ಯೋಚನೆ ಮಾಡಬೇಕು, ಏನಿದು ಯಾರ್ದು ಹೆಸರು ಅಂತ. ತಿರ್ಗಾ ಓದ್ತೀನಿ ಕೇಳಿ. ಶಮುವ, ಶಪಾಟ್, ಕ್ಯಾಲೆಬ್, ಇಗಾಲ್, ಓಶಿಯಾ, ಪಲ್ಟಿ, ಗಡಿಯಾಲ್,
ಗಡ್ಡಿ, ಅಮಿಯಾಲ್, ಸೆತೂರ್, ನೆಫ್ತಾಲಿ ಅಂಡ್ ಗೋವಾಲ್ 12 ಯವನಸ್ಥರನ್ನ ಆಯ್ಕೆ ಮಾಡ್ತಾನೆ ಮೋಶೆ. 12 ಕುಲದವರು, ಅದರಲ್ಲಿ ಒಬ್ಬ ಯವನಸ್ಥರನ್ನ. ಈಗ ನಾವು ಈ ಶಮೀಮ್, ಶಪಾಟ್, ಇಗಾಲ್, ಪಲ್ಟಿ, ಗಡಿಯಾಲ್, ಗಡ್ಡಿ, ಅಮಿಯಾಲ್, ಸೆತೂರ್, ನಬಿ, ಗುವೇಲ್ ಅಂತ ಹೇಳಿದ್ರೆ ಗೊತ್ತಾಗಲ್ಲ ನಮಗೆ. ಈ ಶಮೀಮ್, ಶಪಾಟ್, ಇಗಾಲ್, ಪಲ್ಟಿ, ಗಡಿಯಾಲ್, ಗಡ್ಡಿ, ಅಮಿಯಾಲ್, ಸೆತೂರ್, ನಬಿ, ಗೋಲ್, ಕ್ಯಾಲೆಬ್, ಯೋಶ್ವಾ ಅಂತ ಸೇರಿಸ್ಕೊಂಡ್ರೆ ಮಾತ್ರ ನಮ್ಗೆ ಗೊತ್ತಾಗುತ್ತೆ, ಓಕೆ ಇವ್ರು ಅವರ ಅಂತ. ಏಕೆಂದ್ರೆ ಈ 12 ಜನರನ್ನ ಮೋಶೆ ಆಯ್ಕೆ ಮಾಡಿ ಅವರನ್ನ ನೀವು ಅಲ್ಲಿರ್ತಕ್ಕಂಥ ಆ ಸ್ಥಳಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನ ನೋಡಿಕೊಂಡು ಬನ್ನಿ ಅಂತ ಕಳಿಸ್ಕೊಡ್ತಾನೆ. 13ನೇ ಅಧ್ಯಾಯ 17ನೇ ವಚನದಲ್ಲಿ, ಕಾನಾನ್ ದೇಶವನ್ನು ಸಂಚರಿಸಿ ನೋಡುವುದಕ್ಕೆ ಮೋಶೆ ಅವರನ್ನು ಕಳಿಸುವಾಗ ಅವರಿಗೆ, ನೀವು ಕಾನಾನ್ ದೇಶದ ದಕ್ಷಿಣ ಪ್ರಾಂತ್ಯದ ಮಾರ್ಗವಾಗಿ ಬೆಟ್ಟದ ಸೀಮೆಗೆ ಹತ್ತಿ ಹೋಗಿ ಆ ದೇಶದ ಸಂಗತಿಗಳನ್ನೆಲ್ಲ ನೋಡಿ ತಿಳಿದುಕೊಳ್ಳಬೇಕು. 17ನೇ ವಚನದಲ್ಲಿ ವಾಗ್ದಾನ ಮಾಡಿರ್ತಕ್ಕಂಥ ಒಂದು ದೇಶ, ಆ ವಾಗ್ದಾನದ ದೇಶಕ್ಕೆ ಹೋಗುವ ಮುನ್ನ ಆ ದೇಶದಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ, ಅಲ್ಲಿ ನೀರು ಯಾವ ರೀತಿ ಇದೆ. ಯಾಕೆಂದ್ರೆ ಈಗಾಗಲೇ ಇಸ್ರಾಯೇಲ್ರು ನೀರಿಲ್ಲ ಅಂದ್ರೆ ಒಂದು ರೀತಿಯಾದ ಪ್ರತಿಕ್ರಿಯೆಯನ್ನು ನೀಡ್ತಾರೆ, ಊಟ ಇಲ್ಲ ಅಂದ್ರೆ ಒಂದು ರೀತಿಯಾದ ಪ್ರತಿಕ್ರಿಯೆಯನ್ನು ನೀಡ್ತಾರೆ, ಅಲ್ಲಿ ಒಂದು ತೊಂದರೆ ಬಂದ್ರೆ ಒಂದು ರೀತಿಯಾದ ಪ್ರತಿಕ್ರಿಯೆಯನ್ನು ನೀಡ್ತಾರೆ. ಸೊ ಎಲ್ಲವನ್ನು ಸಿದ್ಧವಾಗಿ ಮಾಡಿಕೊಳ್ಳಬೇಕು ಎಂದು ಮೋಶೆ ದೇವರ ಆಜ್ಞೆಯ ಮೇರೆಗೆ 12 ಯವನಸ್ಥರನ್ನ ಅಲ್ಲಿ ಆ ಒಂದು ಯೋರ್ದನ್ ನದಿಯನ್ನು ದಾಟಿ ಆ ಕಾನಾನ್ ಆ ಒಂದು ಪ್ರದೇಶಕ್ಕೆ ಹೋಗಿ ಆ ರೀತಿ ಎಲ್ಲಿದೆ ಎಲ್ಲ ನೋಡ್ಕೊಂಡು ಬನ್ನಿ ಅಂತ ಕಳಿಸ್ಕೊಡ್ತಾರೆ. ನೀವು ಒಂದು ವೇಳೆ ಯೋಚನೆ ಮಾಡ್ಬೋದು, ಆ ವಾಗ್ದಾನ ಮಾಡಿರ್ತಕ್ಕಂಥ ಒಂದು ಊರು, ದೇವರು ನೇಮಕ ಮಾಡಿರ್ತಕ್ಕಂಥ ಒಂದು ಊರು, ಹಾಲು ಜೇನು ಹರಿತಕ್ಕಂಥ ಒಂದು ಊರು, ಇದರಲ್ಲಿ ಏನು ತೊಂದರೆ ಇದೆ, ಸುಮ್ಮನೆ ಹೋಗ್ಬಾರ್ದಾ ಅಂತ. ಆದರೆ ದೇವರು ಎಲ್ಲವೊಂದ ಒಂದು ಕಾರಣದಿಂದ ಮಾಡ್ತಾನೆ ಎಂಬತಕ್ಕಂಥ ವಿಷಯವನ್ನು ನಾವು ಮರಿಬಾರ್ದು. ಸೊ ಇಲ್ಲಿ 12 ಮಂದಿ ಯವನಸ್ಥರು ನದಿಯನ್ನು ದಾಟಿ ಆ ಬೆಟ್ಟದ ಸೀಮೆಯ ಮೇಲೆ ಹೋಗಿ ಅಲ್ಲಿ ಕಾನಾನ್ ದೇಶವನ್ನ ನೋಡ್ಲಿಕ್ಕೆ ಹೋಗ್ತಾರೆ. 13ನೇ ಅಧ್ಯಾಯ 28ನೇ ವಚನ ಮತ್ತು 31, 32, 33ನೇ ವಚನವನ್ನ ನೀವು ಓದೋದಾದ್ರೆ, 10 ಜನ ಪುನಃ ಬಂದು ಮೋಶೆ ಹತ್ರ, ನಾವಲ್ಲಿ ಹೋಗ್ತೀವಿ ಅಂತಕ್ಕಂಥ ನಂಬಿಕೆನೇ ಇಲ್ಲ, ಅಲ್ಲಿ ಜನರು ದೊಡ್ಡ ದೊಡ್ಡ ದಾಂಡಿಗರಾಗಿದ್ದಾರೆ, ಎತ್ತರವಾಗಿರ್ತಕ್ಕಂಥವ್ರು, ಅಲ್ಲಿ ಆ ಗೋಡೆಗಳು ದೊಡ್ಡ ದೊಡ್ಡದಾಗಿದೆ, ಅವರ ಮುಂದೆ ನಾವು ಮಿಡತೆಗಳಾಗಿದ್ದೇವೆ. ದ ವಾಲ್ಸ್ ಆರ್ ವೆರಿ ಬಿಗ್, ವಿ ಆರ್ ಲೈಕ್ ಗ್ರಾಸ್ ಆಪರ್ಸ್. ಆ ಗೋಡೆಗಳು ಅಷ್ಟು ದೊಡ್ಡದಾಗಿದೆ, ಈ ವಾಗ್ದಾನದ ಊರಿಗೆ ನಾವು ಹೋಗಕ್ಕೆ ಸಾಧ್ಯ ಇಲ್ಲ. ಅವರ ಮುಂದೆ ನಾವು ನಿಂತಾಗ ಮಿಡತೆಗಳಾಗಿ ಕಾಣಿಸ್ಕೊಳ್ತಾ ಇದೀವಿ. ವಿ ಲುಕ್ ಲೈಕ್ ಗ್ರಾಸ್ ಹಾಪರ್ಸ್. 10 ಜನ ಈ ವರದಿಯನ್ನ ಒಪ್ಪಿಸ್ತಾರೆ. ಮತ್ತು ಕ್ಯಾಲೆ ಮತ್ತು ಯೆಹೋಶುವ ಮಾತ್ರ ಇಲ್ಲ, ಖಂಡಿತವಾಗ್ಲೂ ಹಾಲು ಜೇನು ಹರಿಯುವಂಥ ಆ ಊರಿಗೆ ನಾವು ಹೋಗ್ಬೋದು, ದೇವರ ಒಂದು ಚಿತ್ತದ ಅನುಸಾರವಾಗಿ ನಾವು ಹೋಗ್ಬೋದು ಎಂಬತಕ್ಕಂಥ ವರದಿಯನ್ನು ನಾವು ನೋಡ್ತೇವೆ. ಈಗ ಇಲ್ಲಿ ನಾನು ನಿಮ್ಮಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ಎಷ್ಟು ಜನ ಈ ಕಾರ್ಯಕ್ರಮವನ್ನು ನೋಡ್ತಾ ಇರ್ತಕ್ಕಂಥವರು ನಾವು ಪರಲೋಕ ರಾಜ್ಯಕ್ಕೆ ಹೋಗ್ತೇವೆ ಎಂಬತಕ್ಕಂಥ ನಂಬಿಕೆಯಲ್ಲಿ ನೀವು ಬಾಳ್ತಾ ಇದ್ದೀರಾ? How many of you believe that you will go to that promised land called heaven? 5 ವರ್ಷಗಳ ಹಿಂದೆ ಅಥವಾ 10 ವರ್ಷಗಳ ಹಿಂದೆ ನಾವು ತೆಗೆದುಕೊಂಡಾಗ, except the Seventh-day Adventist Church, no other church was talking about second coming. 10 ವರ್ಷದ ಹಿಂದೆ ನೀವು ನೋಡಿದ್ರೆ ಯಾವುದೇ ಸಭೆ ಈ ಯೇಸು ಸ್ವಾಮಿಯ 2ನೇ ಬರೋಣದ ಬಗ್ಗೆ, ಪರಲೋಕದ ಬಗ್ಗೆ, ಪ್ರಕಟಣೆಯ ಪುಸ್ತಕದಲ್ಲಿ ಬಗ್ಗೆ ಯಾವುದೇ ರೀತಿಯಾದ ಮಾಹಿತಿಯನ್ನು ಕೊಡ್ತಾ ಇರಲಿಲ್ಲ. ತುಂಬ ಅಲ್ಲಲ್ಲೇ ಸುಮ್ಮನೆ ನೀರಿನ ಮೇಲೆ ಆಳಕ್ಕೆ ಹೋಗ್ತಾನೆ ಇರಲಿಲ್ಲ. ಆದರೆ ಈಗ ಎಲ್ಲ ಸಭೆಗಳು ಅದನ್ನು ಮಾತನಾಡಲಿಕ್ಕೆ ಶುರು ಮಾಡಿದೆ. ಯಾಕೆಂದರೆ
ಎಲ್ಲರಿಗೂ ಗೊತ್ತಾಗಿದೆ ಯೇಸು ಸ್ವಾಮಿ ಅತಿ ಶೀಘ್ರನೇ ಬರಲಿಕ್ಕೆ ಹೋಗ್ತಾ ಇದ್ದಾನೆ, ನಮ್ಮನ್ನು ಪರಲೋಕ ರಾಜ್ಯಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾನೆ. But the question is, do you believe that you will go to the promised land? ನಾವು ಪರಲೋಕ ರಾಜ್ಯಕ್ಕೆ ಹೋಗ್ತಾ ಇದ್ದೀವಿ ಅಂತಕ್ಕಂಥ ನಂಬಿಕೆ ನಿಮ್ಮಲ್ಲಿ ಇದೆಯಾ? ಬ್ಯಾಂಗ್ಳೂರು ಈಸ್ಟ್ ಸ್ಟೇಷನ್ ಪಕ್ಕದಲ್ಲಿ ಕ್ಲಾರೆನ್ಸ್ ಸ್ಕೂಲ್ ಇದೆ, ಅದರ ಪಕ್ಕದಲ್ಲಿ ಮಿಸ್ಪಾ ಚರ್ಚ್ ಇದೆ. ಆ ಮಿಸ್ಪಾ ಚರ್ಚು ಮತ್ತು ಕ್ಲಾರೆನ್ಸ್ ಸ್ಕೂಲ್ ನಡುವೆ ಒಂದು ರೋಡ್ ಹೋಗುತ್ತೆ. ಆ ರೋಡ್ ಹಿಂದ್ಗಡೆ ಒಂದು ದೊಡ್ಡ ಪಾರ್ಕ್ ಇದೆ, ರಿಚರ್ಡ್ಸ್ ಪಾರ್ಕ್. ಮೊನ್ನೆ ಅಲ್ಲಿ ಒಬ್ಬ ಯಾರನ್ನೋ ಭೇಟಿ ಆಗಬೇಕು ಅಂತ ಹೇಳಿದಾಗ ಅವ್ರು ಹೇಳಿದ್ರು, ರಿಚರ್ಡ್ಸ್ ಪಾರ್ಕ್ ಹತ್ರ ನೀವು ಕಾಯ್ತಾ ಇರಿ, ನಾವು ಬರ್ತೀವಿ ಅಂತ. ಸೊ ನಾನು ಹೋಗಿ ಅಲ್ಲಿ ರಿಚರ್ಡ್ಸ್ ಪಾರ್ಕ್ ಹತ್ರ ಕಾಯ್ತಾ ಇರುವ ಸಂದರ್ಭದಲ್ಲಿ 83 ವಯಸ್ಸಿನಲ್ಲಿರ್ತಕ್ಕಂಥ ಒಬ್ಬ ತಾಯಿ ಬಿಳಿ ಸೀರೆನ ತೊಟ್ಟಿದ್ರು. ಈ ಥರ ಗೂನಾಗ್ಬಿಟ್ಟಿತ್ತು ಅವ್ರಿಗೆ. ಅವ್ರ ಹತ್ರ ಬಂದು ಒಂದು ಪ್ಯಾಂಪ್ಲೆಟನ್ನು ಕೊಟ್ಟರು. ಆ ಪಾಂಪ್ಲೆಟನ್ನು ತೆಗೆದು ನೋಡಿದಾಗ ಆರ್ ಯು ರೆಡಿ ಟು ಗೋ ಟು ಹೆವೆನ್ ಅಂತ ಒಂದು ಪಾಂಪ್ಲೆಟ್ ಅದು. ನಾನು, ನಮ್ಮ ತಾತ ಬೋಧಕರು, ನಮ್ಮ ತಂದೆ ಬೋಧಕರು, ನಾನು ಬೋಧಕನಾಗಿದ್ದೇನೆ. 3 ತರತರ ಪಿತ್ರಾಜಿತವಾಗಿ ನಾವು ಬೋಧಕರಾಗಿದ್ದೇವೆ. ಬಟ್ ಐ ವಾಸ್ ಟೋಲ್ಡ್ ಅಬೌಟ್ ದ ಸೆಕೆಂಡ್ ಕಮಿಂಗ್ ಬೈ ಅನ್ 83-year-old ಲೇಡಿ ಇನ್ ರಿಚರ್ಡ್ಸ್ ಪಾರ್ಕ್. 83 ವಯಸ್ಸಿನ ಆ ಮಹಿಳೆ, I asked her age. She said her age is 83. She is not able to walk. She is staying in her son's house, outhouse in fact. She is doing ministry and telling the world that Christ is coming very soon. ಈಗ ಎಷ್ಟೋ ಸಂದರ್ಭಗಳಲ್ಲಿ ನಮಗೆ ನಂಬಿಕೆ ಇದೆಯಾ? Do we believe that we can go into the promised land? 10 young people felt they cannot go to the promised land. 10 ಯವರಸ್ಥರು ಇಲ್ಲ, ಹೋಗ್ಲಿಕ್ಕಾಗಲ್ಲ, ಅವ್ರ ಮುಂದೆ ನಾವು ಮಿಡತೆಗಳಾಗಿದ್ದೇವೆ, ಅವರ ಒಂದು ಗೋಡೆಗಳು ತುಂಬ ದೊಡ್ಡದಾಗಿದೆ ಅಂತ ಹೇಳ್ತಕ್ಕಂಥದ್ದನ್ನು ನೋಡ್ತೀವಿ. ಕ್ಯಾಲೆಬ್ ಮತ್ತು ಯೋಶುವ ಮಾತ್ರ ಇಲ್ಲ, ಹೋಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. The Adventist Church was established almost 176 years ago. ಇಸ್ರಾಯೇಲ್ರಿಗೆ 40 years training. If we believe that the Christ is coming very soon and that we are going to heaven, ನಾವು ಪರಲೋಕ ರಾಜ್ಯಕ್ಕೆ ಹೋಗ್ತಾ ಇದ್ದೀವಿ, ಅತಿ ಶೀಘ್ರನೇ ಯೇಸು ಸ್ವಾಮಿ ಬರುತ್ತಿದ್ದಾನೆ ಅಂತ ಹೇಳಿದ್ರೆ, we will not worry about what we are going to do after 5 years. We will not going to worry about what we are going to do after 10 years. 5 ವರ್ಷಗಳ ನಂತರ, 10 ವರ್ಷಗಳ ನಂತರ ಏನು ಮಾಡ್ತೀವಿ ಅಂತ ನಾವು ಯೋಚನೆ ಯೋಜನೆಯೂ ಮಾಡಲ್ಲ. 1844 ಅಕ್ಟೋಬರ್ 22 ಮಹಾ ನಿರಾಶಕ ದಿನದಲ್ಲಿ ನಾವು ನೋಡ್ತೇವೆ ಎಷ್ಟು ಜನರು ತಮ್ಮ ಆಸ್ತಿಗಳನ್ನು ಮಾರಿ ಯೇಸು ಸ್ವಾಮಿಯ ಸಿದ್ಧತೆಗೋಸ್ಕರ ಸಿದ್ಧರಾದರು ಎಂಬತಕ್ಕಂಥದ್ದನ್ನು ನಾವು ನೋಡ್ತೇವೆ. ಯೇಸು ಸ್ವಾಮಿ ಅತಿ ಶೀಘ್ರನೇ ಬರಲಿಕ್ಕಿದ್ದಾನೆ. ಎಲ್ಲೆಲ್ಲೂ ಭಯಭೀತರಾಗಿದ್ದಾರೆ ಜನರು. ಪ್ರಕಟಣೆ 11ನೇ ಅಧ್ಯಾಯ 6ನೇ ವಚನ ನಾವು ಓದುವುದಾದರೆ, ಈ ಕೊರೋನಾ ವೈರಸ್ಸನ್ನು ನಾವು ತೆಗೆದುಕೊಳ್ಳೋಣ. 2 ವರ್ಷದ ಹಿಂದೆ ನಮಗೆ ಕೊರೋನಾ ವೈರಸ್ ಅಂದರೆ ಏನಂತ ಗೊತ್ತಿಲ್ಲ. ಈಗ ನಾವೆಲ್ಲರೂ ಭಯಭೀತರಾಗಿದ್ದೀನಿ. ಟ್ರೈನಲ್ಲಿ ಹೋಗಲಿಕ್ಕೆ ನಮಗೆ ಭಯ, ಫ್ಲೈಟಲ್ಲಿ ಹೋಗಲಿಕ್ಕೆ ನಮಗೆ ಭಯ, ಮಾರ್ಕೆಟ್ಗೆ ಹೋಗಲಿಕ್ಕೆ ನಮಗೆ ಭಯ, ಹಾಸ್ಪಿಟ್ಲ್ಗೆ ಹೋಗಲಿಕ್ಕೆ ನಮಗೆ ಭಯ, ಸಿನಿಮಾ ಥಿಯೇಟ್ರಿಗೆ ಹೋಗಲಿಕ್ಕೆ ನಮಗೆ ಭಯ, ಬಸ್ಸಲ್ಲಿ ಹೋಗಲಿಕ್ಕೆ ನಮಗೆ ಭಯ, ಆಟೋ ಡ್ರೈವರ್ ಹತ್ರ ಒಂದು ವೇಳೆ ಕೊರೋನಾ ಇರ್ಬೋದು ಎಂಬತಕ್ಕಂಥದ್ದು ಭಯ. ಯೇಸು ಕ್ರಿಸ್ತನು ಬರುತ್ತಿದ್ದಾನೆ, ಅತಿ ಶೀಘ್ರನೇ ಬರುತ್ತಿದ್ದಾನೆ ಎಂಬತಕ್ಕಂಥದ್ದಕ್ಕೆ ಇದು ಮೊದಲನೇ ಒಂದು ವಿಷಯ. ಬಟ್ ದ ಕ್ವೆಶ್ಚನ್ ಇಸ್, ಡು ಯು ಬಿಲೀವ್? ನೀವು ನಂಬ್ತೀರಾ? 2ನೇ ಅಂಶ, ದಾನಿಯೇಲ್ ಪ್ರವಾದನೆ ಗ್ರಂಥ 12ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ನೋಡ್ತೇವೆ, ನಾಲೆಡ್ಜ್ ಶಾಲ್ ಇನ್ಕ್ರೀಸ್ ವೆನ್ ದೀಸ್ ಥಿಂಗ್ಸ್ ಹ್ಯಾಪನ್. ರಿಮೆಂಬರ್, ಕ್ರೈಸ್ಟ್ ಇಸ್ ಕಮಿಂಗ್ ವೆರಿ ಸೂನ್. ಬಟ್ ದ ಕ್ವೆಶ್ಚನ್ ಇಸ್, ಆರ್ ಯು ಪ್ರಿಪೇರ್ ಟು ಗೋ ಟು ಹೆವೆನ್? ದಾನಿಯೇಲ ಪ್ರವಾದನೆ ಗ್ರಂಥದಲ್ಲಿ ನಾವು ನೋಡ್ತೇವೆ, ಈ ಬುದ್ಧಿಶಕ್ತಿ ಹೆಚ್ಚುವುದು ಆ ಸಮಯದಲ್ಲಿ ನಿಮ್ಗೆ ಗೊತ್ತಾಗಬೇಕು ಯೇಸು ಸ್ವಾಮಿ ಅತಿ ಶೀಘ್ರನೇ ಬರಲಿತ್ತಿದ್ದಾನೆ. ಬಟ್ ದ ಕ್ವೆಶ್ಚನ್ ಇಸ್, ನೀವು ಸಿದ್ಧರಾಗಿದ್ದೀರಾ? ಡ್ರೈವರ್ಲೆಸ್ ಕಾರ್ ಅಂತ ಒಂದು ಬಂದಿದೆ. ಈ ಡ್ರೈವರ್ಲೆಸ್ ಕಾರ್ನಲ್ಲಿ ನೀವು ಕೂತ್ಕೊಂಡ್ಬಿಟ್ಟು ಅಲ್ಲಿ ಸುಮ್ಮನೆ ಹಿಂಗೆ ಬಟನ್ ಅಮ್ಕಿದ್ರೆ, ಓಕೆ ನಾವು ಬೆಂಗಳೂರಲ್ಲಿದ್ದೀವಿ, ರಾಮಮೂರ್ತಿ ನಗರದಿಂದ ಬಸವನಗುಡಿಗೆ ಅಂತ ಅಮ್ಕಿಬಿಟ್ರೆ ಆ ಕಾರು ಓಡಿಸ್ಕೊಂಡು ಹೋಗುತ್ತಂತೆ. ಒಂದು ಕಾಲದಲ್ಲಿ ಡ್ರೈವರ್ಗಳೇ ಸರಿಯಾಗಿ ಓಡಿಸ್ತಾ ಇರಲಿಲ್ಲ, ಈಗ ಡ್ರೈವರ್ಲೆಸ್ ಕಾರ್ಸ್ ಬಂದಿದೆ. ಬುದ್ಧಿಶಕ್ತಿ ಹೆಚ್ಚುತ್ತಾ ಇದೆ. ನನಗೆ ಚೆನ್ನಾಗಿ ಜ್ಞಾಪಕ ಇದೆ, ಫೋನನ್ನು ಮಾಡಬೇಕಾದ್ರೆ ನಮ್ಮ ಬೀದಿಲಿ ಒಂದೇ ಒಂದು ಫೋನ್ ಇತ್ತು. ನಾನು ಸ್ಪೈಸರ್ ಕಾಲೇಜಲ್ಲಿ ಓದಬೇಕಾದ್ರೆ
ಅವರಿಗೆ ಫೋನ್ ಮಾಡಿ ನಮ್ಮ ತಂದೆ ತಾಯಿನ ಕರೀರಿ ಅಂತ ಹೇಳಿದಾಗ ಅವರು ಹಾಫ್ ಆನ್ ಅವರ್ ಆದಮೇಲೆ ಕರೀತಾ ಇದ್ರು, ಆಗ ಮಾತಾಡ್ತೀವಿ. ಈಗ ಅಮೇರಿಕದಲ್ಲಿರ್ತಕ್ಕಂಥ ನಮ್ಮ ಮಾವನನ್ನು ನೇರವಾಗಿ ಮುಖಾಮುಖಿಯಾಗಿ ನೋಡಿ ಹಲೋ, ಹೌ ಆರ್ ಯು, ಓ ಸೋ ನೈಸ್ ಟು ಸಿ ಯು, ಯುವರ್ ಹೇರ್ ಇಸ್ ಬಿಕಮ್ ಆಲ್ ವೈಟ್ ಅಂತ ಮಾತಾಡ್ತೇವೆ. ನಾಲೆಡ್ಜ್ ಶಲ್ ಇನ್ಕ್ರೀಸ್, ಮ್ಯಾನ್ ಶಲ್ ರನ್ ಟು ಅಂಡ್ ಫ್ರೋ. ಬುದ್ಧಿಶಕ್ತಿಯು ಹೆಚ್ಚಿ ಮನುಷ್ಯನು ಅಲ್ಲಿ ಇಲ್ಲಿ ಓಡ್ತಾನೆ. ಬಟ್ ದ ಕ್ವೆಶ್ಚನ್ ಇಸ್, ಮುಖ್ಯವಾಗಿರ್ತಕ್ಕಂಥ ಒಂದು ಪ್ರಶ್ನೆ, ನೀವು ಸಿದ್ಧರಾಗಿದ್ದೀರಾ ಎಂಬತಕ್ಕಂಥದ್ದು. ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯ 1ರಿಂದ 13 ನಾವು ತೆಗೆದುಕೊಳ್ಳೋಣ. ಇಲ್ಲಿ 10 ಕನ್ನಿಕೆಯರ ಒಂದು ವಿಚಾರವನ್ನು ನಾವು ನೋಡ್ತೇವೆ. 5 ಬುದ್ಧಿವಂತರಾಗಿದ್ದರು, 5 ಮುಟ್ಟಾಳರಾಗಿದ್ದರು, 5 ಸಿದ್ಧರಾಗಿದ್ದರು, 5 ಸಿದ್ಧರಾಗಿರಲಿಲ್ಲ. ನಾನು ನಿಮ್ಮಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ, ಒಂದು ವೇಳೆ ನೀವು ಸಿದ್ಧರಾಗಿದ್ದೀರಾ ಎಂಬತಕ್ಕಂಥ ಒಂದು ಗುಂಪಿಗೆ ನೀವು ಸೇರಿದ್ರೆ ಯೋಜನೆಗಳನ್ನು ಮಾಡೋಲ್ಲ, ವಿಮಾಗಳನ್ನು ತೆಗೆದುಕೊಳ್ಳೋಲ್ಲ, ಲೈಫ್ ಇನ್ಶೂರೆನ್ಸ್ ಪಾಲಿಸಿ ತಗೊಳ್ತಾ ಇದ್ದೀವಿ ನಾವು. ಇಫ್ ವಿ ಆರ್ ರಿಯಲಿ ಸೋ ಇಂಟ್ರೆಸ್ಟೆಡ್ ಇನ್ ಲೈಫ್ ಇನ್ಶೂರೆನ್ಸ್ ಪಾಲಿಸಿ, ವಿ ಸಿಂಪ್ಲಿ ಡೋಂಟ್ ಬಿಲೀವ್ ಇನ್ ದ ಸೆಕೆಂಡ್ ಕಮಿಂಗ್ ಆಫ್ ಕ್ರೈಸ್ಟ್. ನನಗೆ ಚೆನ್ನಾಗಿ ಜ್ಞಾಪಕ ಇದೆ, ಡಾಕ್ಟರ್ ನೋನಾ ಜಾನ್ಸನ್ ಎಂಬತಕ್ಕಂಥ ಒಬ್ಬ ಮಹಿಳೆಯನ್ನು ಡಾಕ್ಟರ್ ಜಾನ್ಸನ್, ನಮ್ಮ ಹೋಪ್ ಟಿ ವಿ ನಿರ್ದೇಶಕರು, ಅವ್ರನ್ನ ಹೋಗಿ ನೋಡ್ಕೊಂಡು ಬನ್ನಿ ಅಂತ ಕಳಿಸ್ಕೊಟ್ರು ನನ್ನ. ನಾನು ಅಲ್ಲಿ ಹೋದಾಗ ಆ ಮಹಿಳೆ ಮತ್ತು ಅವರ ಕುಟುಂಬ ಯೇಸು ಸ್ವಾಮಿಯ ಬರೋಣಕ್ಕಾಗಿ ಬಹಳ ವರ್ಷಗಳಿಂದ ಸಿದ್ಧರಾಗಿ ಕಾಯ್ತಾ ಇದ್ದಾರೆ. 6 ಲಕ್ಷ ಜನ ಗಂಡಸರು ಮಾತ್ರ 6 ಲಕ್ಷ ಜನ ಐಗುಪ್ತ ದೇಶದಿಂದ ಹೊರಗಡೆ ಬರ್ತಾರೆ. 6 ಲಕ್ಷ ಗಂಡಸರು, ಒಂದು ವೇಳೆ 5 ಲಕ್ಷ ಗಂಡಸರಿಗೆ ಮದುವೆ ಆಗಿದೆ ಅಂತ ಇಟ್ಕೊಳ್ಳಿ, 6 + 5 11 ಲಕ್ಷ, ಅವರಿಗೆಲ್ಲ ಎರಡು ಮಕ್ಕಳು, ಕನಿಷ್ಠ ಪಕ್ಷ ಒಂದು 20 ಲಕ್ಷ ಜನ ಬಂದಿರಬಹುದು ಐಗುಪ್ತ ದೇಶದಿಂದ. ಆದರೆ ಯೋರ್ದಾನ್ ನದಿಯನ್ನು ದಾಟಿದವರು ಬರೀ 2, ಕ್ಯಾಲೆಬ್ ಮತ್ತು ಯೆಹೋಶುವ. ಈಗ ಒಂದು ಪ್ರಶ್ನೆ, ನಿಮ್ಮಲ್ಲಿ ನಾನು ಆ ವಾಗ್ದಾನ ಮಾಡಿರ್ತಕ್ಕಂಥ ಆ ಸ್ಥಳಕ್ಕೆ ಹೋಗ್ತೇನೆ ಎಂಬತಕ್ಕಂಥ ನಂಬಿಕೆ ನಿಮ್ಮಲ್ಲಿ ಇದೆಯಾ? ಡು ಯು ಬಿಲೀವ್ ದಟ್ ಯು ಕ್ಯಾನ್ ಗೋ ಟು ದ ಪ್ರಾಮಿಸ್ ಲ್ಯಾಂಡ್? ಗಾಡ್ ಇಸ್ ಆಸ್ಕಿಂಗ್ ಯು ಎ ಕ್ವೆಶ್ಚನ್. ದೇವರು ನಿಮ್ಮನ್ನು ಕೇಳ್ತಾ ಇದ್ದಾನೆ, ಆ ಹಾಲು ಜೇನು ಹರಿಯುವಂಥ ಆ ಸ್ಥಳಕ್ಕೆ ನೀವು ಹೋಗ್ತೀರಾ ಅಂತ. ಇದು ಹಾಲು ಜೇನು ಹರಿಯುವಂಥ ದೇಶ ಎಲ್ಲಿದೆ ಅಂತ ನಾನು ಸ್ವಲ್ಪ ಈಗ ಎಲ್ಲಿದೆ ಎಂಬತಕ್ಕಂಥದ್ದನ್ನು ನಾವು ನೋಡಿದಾಗ, ಲೆಬನನ್, ಸಿರಿಯಾ, ಜೋರ್ಡಾನ್, ಇಸ್ರೇಲ್ ಆ ಕಡೆ, ಈಗಿನ ದಿನದಲ್ಲಿ ಈ ಲೆಬನನ್, ಸಿರಿಯಾ ಮತ್ತು ಜೋರ್ಡನ್ ಮತ್ತು ಇಸ್ರೇಲ್ ಆ ಕಡೆ ದೇಶವನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಇದು ಈ ಭೂಮಿಯ ಮೇಲಿರ್ತಕ್ಕಂಥ ಆ ಒಂದು ಯೋರ್ದಾನ್ ನದಿಯನ್ನು ದಾಟಿ ಹೋಗ್ತಕ್ಕಂಥ ಕಾನಾನ್. ನಾನು ಹೇಳ್ತಾ ಇರ್ತಕ್ಕಂಥದ್ದು ಪರಲೋಕದಲ್ಲಿರ್ತಕ್ಕಂಥ ಆ ಕಾನಾನ್, ಚಿನ್ನದ ಬೀದಿಗಳನ್ನೇ ನಡೆಯುವಂಥ ಒಂದು ಅವಕಾಶ. ಸೂರ್ಯನು ಚಂದ್ರನು ಇಲ್ಲದೆ ಇರತಕ್ಕಂಥ ಆ ಸ್ಥಳದಲ್ಲಿ ದೇವರೇ ಬೆಳಕಾಗಿರ್ತಕ್ಕಂಥ ಆ ಸ್ಥಳ, ಜೀವ ವೃಕ್ಷ ಇರ್ತಕ್ಕಂಥ ಆ ಸ್ಥಳ, 12 ತಿಂಗಳು 12 ಹಣ್ಣುಗಳನ್ನು ಕೊಡುವಂಥ ಆ ಸ್ಥಳಕ್ಕೆ ಹೋಗಲು ನಿಮ್ಮಲ್ಲಿ ನಂಬಿಕೆ ಇದೆಯಾ ಎಂಬತಕ್ಕಂಥದ್ದು. 20 ಲಕ್ಷ ಜನರು, 20 ಲಕ್ಷ ಜನರು ಹೋಗಿದ್ದು 2 ವ್ಯಕ್ತಿಗಳು. ನೀವು ಯೇಸು ಕ್ರಿಸ್ತನು ಅತಿ ಶೀಘ್ರನೇ ಬರುತ್ತಿದ್ದಾನೆ ಎಂಬತಕ್ಕಂಥ ನಂಬಿಕೆಯಲ್ಲಿ ಜೀವಿಸ್ತಾ ಇದ್ದೀರಾ? ನಿಮ್ಮ ನಡೆ ನುಡಿ, ನಿಮ್ಮ ಜೀವನದ ಹಾದಿಯು ಯೇಸು ಕ್ರಿಸ್ತನು ಶೀಘ್ರನೇ ಬರುತ್ತಿದ್ದಾನೆ, ಇದು ನಮಗೆ ಬೇಕು, ಇದು ನಮಗೆ ಬೇಡ ಎಂಬತಕ್ಕಂಥ ಆ ಒಂದು ಯೋಜನೆಯಲ್ಲಿದ್ದೀರಾ? ಒಂದು ವೇಳೆ ನೀವು ಇಲ್ಲ ಅಂದರೆ ಇದು ಸಮಯ, ಇದುವೇ ಪ್ರಸನ್ನ ವೇಳೆಯು, ಕೃಪಾಕಾಲವು ಇದೀಗಲೇ, ಈ ಕ್ಷಣದಲ್ಲಿ ನಿಮ್ಮಲ್ಲಿ ನೀವು ಬದಲಾವಣೆಯನ್ನು ಹೊಂದಬೇಕಾಗಿದೆ. 12 ಕುಲದಿಂದ 12 ಯೌವನಸ್ಥರನ್ನ ಕಳಿಸ್ಕೊಟ್ರು. ಒಂದು ಕುಲದಿಂದ ಬುದ್ಧಿಶಾಲಿಯಾಗಿರ್ತಕ್ಕಂಥವನ್ನ ಮಾತ್ರ ಆಯ್ಕೆ ಮಾಡ್ತಾ ಇದ್ರು. ಆದರೆ ಕೊನೆಯದಲ್ಲಿ ಕ್ಯಾಲೆಬ್ ಮತ್ತು ಯೆಹೋಶುವ ಮಾತ್ರ ನಂಬಿಕೆಯಿಂದ ಯೋರ್ದಾನ್ ನದಿಯನ್ನು ದಾಟಿದ್ರು. ಇನ್ನೂ ಲೇಟ್ ಆಗುತ್ತೆ ಯೇಸು ಸ್ವಾಮಿ ಬರೋದು, ಇನ್ನೂ ಲೇಟ್ ಆಗುತ್ತೆ ಯೇಸು ಸ್ವಾಮಿ ಬರೋದು.
ನಮ್ಮ ತಾತನ ಕಾಲದಲ್ಲಿ ಹೇಳಿದ್ರು, ನಮ್ಮ ಅಪ್ಪ ಕಾಲದಲ್ಲಿ ಹೇಳಿದ್ರು, ನನ್ನ ಕಾಲದಲ್ಲಿ ಹೇಳ್ತಾರೆ, ಇನ್ನೂ ಲೇಟ್ ಆಗುತ್ತೆ ಯೇಸು ಸ್ವಾಮಿ ಬರಲು. ಯೇಸು ಸ್ವಾಮಿ ಬರಲು ತಡವಾಗಿರಲಿಕ್ಕೆ ಕಾರಣ ನೀವು ನಾನು. ಯೇಸು ಸ್ವಾಮಿ ತಡವಾಗಿ ಬರಲು ಕಾರಣ ನೀವು ನಾವು. ನಮ್ಮ ಕೆಲಸ ಕಾರ್ಯಗಳನ್ನು ನಾವು ಸುವಾರ್ಥ ಸೇವೆಯನ್ನು ಸರಿಯಾಗಿ ಮಾಡಿದಿದ್ದರೆ ಯೇಸು ಸ್ವಾಮಿ ಯಾವಾಗಲೂ ಬರ್ತಾ ಇದ್ರು. ನಿಮ್ಮ ಪಕ್ಕದ ಮನೆಯವರಿಗೆ ಕ್ರಿಸ್ತನು ಬರುತ್ತಿದ್ದಾನೆ ಅಂತ ಗೊತ್ತಾ? ನಿಮ್ಮ ಎದುರು ಮನೆಯವರಿಗೆ ಕ್ರಿಸ್ತನು ಬರುತ್ತಿದ್ದಾನೆ ಅಂತ ಗೊತ್ತಾ? ನಿಮ್ಮ ಪಕ್ಕದ ಮನೆಗೆ ಪರಲೋಕ ರಾಜ್ಯ ಅಂತ ಒಂದಿದೆ ಅಂತ ನಿಮಗೆ ಗೊತ್ತಾ? ಅವ್ರಿಗೆ ಗೊತ್ತಾ? ನೀವು ಅವ್ರಿಗೆ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ? ಅವ್ರಿಗೆ ಹೇಳಲಿಕ್ಕೆ ನೀವು ಒಂದು ಪ್ರಯತ್ನ ಪಟ್ಟಿದ್ದೀರಾ? ಪ್ರಯತ್ನ ಪಟ್ಟಿಲ್ವಾ? ಇದು ಒಂದು ಸಮಯ. ಆ ವಾಗ್ದಾನ ಮಾಡಿರ್ತಕ್ಕಂಥ ಪರಲೋಕ ರಾಜ್ಯಕ್ಕೆ ನಾವು ಹೋಗುವಾಗ ನಾವು ಸಿದ್ಧರಾಗಿ ನಂಬಿಕೆಯಿಂದ, ಹೌದು ನಾನು ಹೋಗುತ್ತೇನೆ. ಡು ಯು ಬಿಲೀವ್? ಎಸ್, ಐ ಬಿಲೀವ್. ನಾನು ನಂಬಿಕೆ ನನ್ನಲ್ಲಿದೆ, ನಾನು ಪರಲೋಕ ರಾಜ್ಯಕ್ಕೆ ಹೋಗ್ತೇನೆ ಅಂತ ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶಗಳ ಒಡೆಯನಾಗಿರ್ತಕ್ಕಂಥ ನಮ್ಮ ಪರಮ ತಂದೆಯೇ, ಈ ಒಂದು ಕ್ಷಣದಲ್ಲಿ, ಈ ಒಂದು ನಿಮಿಷದಲ್ಲಿ 12 ಮಂದಿ ಯೌವನಸ್ಥರು ಹೋದಾಗ ಕ್ಯಾಲೆಬ್ ಮತ್ತು ಯೆಹೋಶುವ ಮಾತ್ರ ಹೌದು ಅಲ್ಲಿ ಹೋಗಿ ನಾವು ಹೋಗ್ತೇವೆ ಎಂಬತಕ್ಕಂಥ ನಂಬಿಕೆಯೊಂದಿಗೆ ವಾಪಸ್ ಬಂದರು. ಆ ರೀತಿಯಾಗಿ ತಂದೆಯೇ, ಈ ಕಾರ್ಯಕ್ರಮವನ್ನು ನೋಡ್ತಾ ಇರ್ತಕ್ಕಂಥ ಎಲ್ಲರೂ ನಾನು ಕೂಡ ನಂಬಿಕೆಯಿಂದ ಆ ವಾಗ್ದಾನದ ಆ ಪರಲೋಕ ರಾಜ್ಯಕ್ಕೆ ಹೋಗುತ್ತೇನೆ ಎಂಬತಕ್ಕಂಥ ನಂಬಿಕೆಯನ್ನು ನಮಗೆ ಕೊಡು. ನಮ್ಮ ನಡೆ ನುಡಿಯನ್ನು ಬದಲಾಯಿಸು. ನಂಬಿಕೆಯಿಂದ ನಮ್ಮನ್ನು ಜೀವಿಸು. ನಮ್ಮ ನಂಬಿಕೆ ನಮ್ಮನ್ನು ಸ್ವಸ್ಥ ಮಾಡಲಿ ಎಂದು ನೀನು ನಮಗೆ ಆಜ್ಞೆಯನ್ನು ಕೊಡು. ನೀನೇ ಮುಂದೆ ನಿಂತು ನಮ್ಮ ಜೀವನದ ಶೈಲಿಯ ಮೂಲಕ ಮಹಿಮೆ ಹೊಂದಬೇಕೆಂದು ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಆಶೀರ್ವಾದವನ್ನು ಬೇಡಿ ಹೊಂದಿದ್ದೇನೆ ನಮ್ಮ ತಂದೆಯೇ, ಆಮೇನ್. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಸ್ವಾರ್ಥ ಸೇವೆಯನ್ನು ಆಶೀರ್ವದಿಸಲಿ. ನಮಸ್ಕಾರ.